one of the great things that Jesus did was to make two into one. ಒಂದು ಅದ್ಭುತ ಕಾರ್ಯ ಯೇಸು ಸ್ವಾಮಿ ಮಾಡಿದ್ದು ನಾವು ನೋಡ್ತೀವಿ, ಎರಡನ್ನ ಒಂದನ್ನಾಗಿ ಸೇರಿಸಿದ್ದು. It says here in Ephesians 2 verse 14. 2:14 ಹೀಗೆ ಹೇಳುತ್ತೆ, Jesus himself is our peace. ಯೇಸು ಸ್ವಾಮಿಯೇ ನಮ್ಮ ಸಮಾಧಾನ ಕರ್ತೃವಾಗಿದ್ದ. And he made two groups into one, breaking down the dividing wall. ಅಲ್ಲಿ ಇದ್ದಂತ ಒಂದು ಅಡ್ಡಗೋಡೆಯನ್ನ ಮುರಿದು ಹಾಕಿ ಎರಡು ಗುಂಪುಗಳನ್ನ ಒಂದು ಮಾಡಿದ್ದಾನೆ. You know that you are meeting separately here. ನಿಮಗೆ ಗೊತ್ತಿದೆ, ಇಲ್ಲಿ ಎರಡು ಗುಂಪುಗಳಾಗಿ ಸೇರಿ ಬರ್ತಾ ಇದ್ರಿ ಮೊದಲು. But God has done a work in bringing you together. ಇಲ್ಲಿ ದೇವರು ತನ್ನ ಕಾರ್ಯವನ್ನ ಮಾಡಿ ಆ ಎರಡು ಗುಂಪನ್ನ ಒಂದಾಗಿ ತಂದಿದ್ದಾರೆ. Like it says here, he's broken down the barrier of the dividing wall. ಈ ಒಂದು ಅಡ್ಡಗೋಡೆ ಅಂತ ಇದ್ದಂತದನ್ನ ಮುರಿದು ಹಾಕಿ ಒಂದು ಕೆಡವಿ ಹಾಕಿ ಒಂದಾಗಿ ಮಾಡಿದ್ದಾರೆ ಅಂತ ಇಲ್ಲಿ ವಾಕ್ಯ ಹೇಳುತ್ತೆ. And the purpose is, in the last part of verse 15, that he can make the two into one new man, establishing peace. ಇಲ್ಲಿ ಮುಖ್ಯ ಉದ್ದೇಶ ಏನು ಅಂದ್ರೆ, ಆತನು ಸಮಾಧಾನ ಮಾಡುವವನಾಗಿ ಉಭಯರನ್ನು ತನ್ನಲ್ಲಿ ಒಬ್ಬ ನೂತನ ಪುರುಷನನ್ನಾಗಿ ನಿರ್ಮಿಸಿದ್ದಾನೆ ಅಂತ. And verse 16, to bring both together into one body. ಇಲ್ಲಿ ಉಭಯರನ್ನು ಒಂದೇ ದೇಹವನ್ನಾಗಿ ಮಾಡಬೇಕು ಅಂತ ಈ ಕಾರ್ಯವನ್ನು ಮಾಡಿದ್ದಾರೆ. Now it's not easy to make two people into one. ಇದು ಸುಲಭವಾದ ಕಾರ್ಯವಲ್ಲ, ಇಬ್ಬರು ವ್ಯಕ್ತಿಗಳನ್ನು ಒಂದಾಗಿ ಮಾಡುವಂತದ್ದು. Think of a marriage. ಮದುವೆಯ ಬಗ್ಗೆ ಯೋಚನೆ ಮಾಡಿ. Many of you are married. ಬಹಳಷ್ಟು ಜನ ಮದುವೆ ಆಗಿದ್ದೀರಾ ಇಲ್ಲಿ. And you can testify that, you can understand this. ನಿಮಗೆ ಅರ್ಥ ಆಗುತ್ತೆ ಇದು. That one man and one woman who grew up in different homes. ಒಬ್ಬ ಪುರುಷ ಒಬ್ಬ ಮಹಿಳೆ ಪ್ರತ್ಯೇಕವಾದ ಕುಟುಂಬಗಳಲ್ಲಿ ಬೆಳೆದಂತವರು. And on the wedding day they become one. ಮದುವೆ ದಿವಸ ಅವರಿಬ್ಬರು ಒಂದಾಗ್ತಾರೆ. But does it mean that they live peacefully from that day in their home? ಅದರ ಅರ್ಥ ಮೊದಲನೇ ದಿವಸದಿಂದ ಸಮಾಧಾನವಾಗಿರ್ತಾರೆ ಅಂತಾನ? You who are married, tell me. ನೀವು ಮದುವೆ ಆಗಿರೋರು ನೀವೇ ಹೇಳಿ. No. ಇಲ್ಲ. There are conflicts and arguments all the time. ಗೊಂದಲ ಅಥವಾ ವಾಗ್ವಾದಗಳು ಯಾವಾಗಲೂ ಇರುತ್ತೆ ಅಲ್ಲಿ. That is true in every married life. ಎಲ್ಲ ಮದುವೆಯ ಜೀವಿತದಲ್ಲಿ ಇದು ಸತ್ಯ. They live in the same home, but they can't become one. ಅವರು ಒಂದೇ ಮನೆಯಲ್ಲಿದ್ರೂ ಒಂದಾಗಲು ಸುಲಭ ಅಲ್ಲ. It's very difficult to become one. ಒಂದಾಗುವಂಥದ್ದು ಬಹಳ ಕಷ್ಟವಾದ ಕಾರ್ಯ. But here it says, ಇಲ್ಲಿ ಹೇಳುತ್ತೆ that it's because there's a enmity in our flesh. ಇಲ್ಲಿ ನಮ್ಮ ಮಾಂಸದಲ್ಲಿ ಆ ಒಂದು ಹಾಗೆ ದ್ವೇಷ ಇದೆ. It says that in verse 15, there is an enmity in our flesh. ಇಲ್ಲಿ 15ರಲ್ಲಿ ವಚನದಲ್ಲಿ ಹೇಳುತ್ತೆ, ದ್ವೇಷವನ್ನು ಮುಗಿಸಿ ಅಂತ. When a man and woman get married, ಒಬ್ಬ ಗಂಡು ಹೆಣ್ಣು ಮದುವೆ ಆದಾಗ both have a sinful flesh. ಇಬ್ಬರಿಗೂ ಈ ಪಾಪಮಯವಾದ ಶರೀರವಿದೆ. And in that sinful flesh there is an enmity towards other people. ಆ ಒಂದು ಪಾಪಕರವಾದ ಮಾಂಸದಲ್ಲಿ ಅವು ಇನ್ನೊಬ್ಬ ವ್ಯಕ್ತಿಯ ವಿರುದ್ಧವಾಗಿ ಒಂದು ದ್ವೇಷ ಅನ್ನೋದಿರುತ್ತೆ. And the other person, both have it. ಇಬ್ಬರಲ್ಲೂ ಇರುತ್ತೆ ಅದರ. And then they become husband and wife, and that's why there's conflict. ಮತ್ತೆ ಅವರಿಬ್ಬರು ಗಂಡ ಹೆಂಡತಿ ಆಗ್ತಾರೆ, ಮತ್ತೆ ಅಲ್ಲಿ ಗೊಂದಲ ಅಥವಾ ವಾಗ್ವಾದ ಬರುತ್ತೆ. When Jesus came, ಯೇಸು ಸ್ವಾಮಿ ಬಂದಾಗ there was a group called the Jews, into the nation of Israel, into which he came. ಇಸ್ರಾಯೇಲ್ ದೇಶವಾದ ಯಹೂದ್ಯರಿದ್ದರು. And all the Israelites felt there are two groups of people in the world. ಎಲ್ಲ ಒಬ್ಬ ಇಸ್ರಾಯೇಲ್ಯರು ಲೋಕದಲ್ಲಿ ಎರಡು ವಿಧವಾದ ಪಂಗಡಗಳಿದೆ ಅಂತ ಯೋಚನೆ ಮಾಡಿ. Just like here in Hubli. ಇಲ್ಲಿ ಹುಬ್ಳಿನಲ್ಲಿದ್ದ ಹಾಗೆ. The Israelites felt we are one group, all the rest of the world is another group. ಇಸ್ರಾಯೇಲರು ಯೋಚನೆ ಮಾಡಿದ್ರು, ನಾವು ಒಂದು ಪಂಗಡ, ಮತ್ತೆ ಲೋಕದಲ್ಲಿ ಇರುವಂತವರು ಇತರರು ಎಲ್ಲರೂ ಒಂದು ಪಂಗಡ ಅಂತ. They were called in verse 11 the Gentiles. ಅವರು ಅನ್ಯರು ಅಂತ ಕರೆದ್ರು. That's written in verse 11. 11ನೇ ವಚನದಲ್ಲಿ ಅದು So ಬರೆಯಲ್ಪಟ್ಟಿದೆ. there were the Jews and then the Gentiles. ಇಲ್ಲಿ ಯಹೂದ್ಯರು ಮತ್ತು ಅನ್ಯರು. But Jesus reconciled them both, verse 16, in one body. ಇಲ್ಲಿ 16ನೇ ವಚನದಲ್ಲಿ ನಾವು ನೋಡ್ತೀವಿ, ಯೇಸು ಸ್ವಾಮಿ ಅವರನ್ನ ಒಂದು ದೇಹವಾಗಿ ಒಂದು ಮಾಡಿದನು ಅಂತ. Even in India, because of the different caste systems, there is the upper caste and lower caste. ಭಾರತ ದೇಶದಲ್ಲಿ ಕೂಡ ನಾವು ನೋಡ್ತೀವಿ, ಒಂದು ಉತ್ತಮ ಜಾತಿ ಅಂತ ಕೀಳು ಜಾತಿ ಅಂತ ಬೇರೆ ಬೇರೆ. They never mingle. ಅವರು ಒಂದಾಗಿ ಸೇರಿ ಬರೋದಿಲ್ಲ. And if somebody from this caste marries somebody from that caste, ಒಂದು higher caste marries lower caste, ಒಬ್ಬ ಉತ್ತಮ ಜಾತಿಯವನು ಕೀಳು ಜಾತಿಯವರನ್ನ ಮದುವೆ ಆದ್ರೆ, you read in the paper some relative will go and kill them. ಇಲ್ಲಿ ನೀವು ಪತ್ರಿಕೆಗಳಲ್ಲಿ ಓದ್ತೀರಾ, ಯಾರೋ ಒಬ್ಬ ಬಂದು ಹೋಗಿ ಅವ್ರನ್ನ ಸಾಯಿಸಿಬಿಡ್ತಾರೆ. I read about that regularly in the papers. ಅದನ್ನ ನಾವು ದಿನಪತ್ರಿಕೆಗಳಲ್ಲಿ ಯಾವಾಗಲೂ ಓದ್ತೀವಿ. Because there is an enmity towards somebody who belongs to another group.
ಯಾಕೆ ಅಂದ್ರೆ ಆ ಒಂದು ಶರೀರದಲ್ಲಿ ನಮಗೆ ದ್ವೇಷ ಇದೆ ಬೇರೆ ಪಂಗಡಕ್ಕೆ ಸೇರಿದವರ ವಿರುದ್ಧವಾಗಿ. And that can also be in language, that we like people who speak the same language. ಅದು ನಮ್ಮ ಭಾಷೆಗಳಲ್ಲಿ ಕೂಡ ಬರಬಹುದು. ನಾವು ಬೇರೆ ಭಾಷೆ ಮಾತಾಡೋರನ್ನ ಇಷ್ಟಪಡದೇ ಇರಬಹುದು. And one of the great things that Jesus did was to make these completely opposite people into one. ಇಲ್ಲಿ ಯೇಸು ಸ್ವಾಮಿ ಮಾಡಿದ ಬಹಳ ಅದ್ಭುತವಾದ ಕಾರ್ಯ ಅಂದ್ರೆ ಈ ಎರಡು ಪಂಗಡಗಳನ್ನ ಒಂದು ಮಾಡಿದ್ದು. So when Jesus stretched out his hand on the cross, he was bringing these two groups into one. ಅಲ್ಲಿ ಶಿಲುಬೆ ಮೇಲೆ ಯೇಸು ಸ್ವಾಮಿ ತನ್ನ ಕೈಗಳನ್ನು ಅಗಲ ಮಾಡಿದಾಗ ಅವರು ಈ ಎರಡು ಗುಂಪುಗಳನ್ನ ಒಂದಾಗಿ ತೆಗೆದುಕೊಂಡು ಬರ್ತಾ ಇದ್ದಾರೆ. That was possible only on the cross. ಅದು ಶಿಲುಬೆ ಮೇಲೆ ಮಾತ್ರ ಸಾಧ್ಯವಾದ ಕಾರ್ಯ. That's what it says in verse 16. 16ನೇ ವಚನದಲ್ಲಿ ಅದೇ ಹೇಳ್ತಾ ಇದೆ. He reconciled them both in one body to God through the cross. ಆ ಶಿಲುಬೆಯ ಮೂಲಕ ಉಭಯರನ್ನು ಒಂದೇ ದೇಹವಾಗಿ ದೇವರೊಂದಿಗೆ ಸಮಾಧಾನ ಪಡಿಸಿದ್ದಾನೆ. Only on the cross, it says in that verse, you can put to death that enmity in the flesh. ಅಲ್ಲಿ ಆ ವಚನ ಹೇಳುತ್ತೆ ಶಿಲುಬೆ ಮೇಲೆ ಮಾತ್ರ ನಾವು ಈ ದ್ವೇಷವನ್ನು ಸಾಯಿಸಬಹುದು ಅಂತ. If you don't take up the cross, that enmity will remain. ಆ ಒಂದು ಶಿಲುಬೆಯನ್ನ ಎತ್ಕೊಳ್ಳಿಕ್ಕೆ ಯಾರಿಗೆ ಸಾಧ್ಯ ಇಲ್ಲ, ಅವರು ದ್ವೇಷವನ್ನ ತೆಗಿಲಿಕ್ಕೆ ಸಾಧ್ಯವಿಲ್ಲ. How can two people become one? ಇಲ್ಲಿ ಎರಡು ವ್ಯಕ್ತಿಗಳು ಒಂದಾಗೋದು ಹೇಗೆ? When he has got an enmity, he's got an enmity. ಈ ವ್ಯಕ್ತಿಗೆ ದ್ವೇಷವಿದೆ, ಇನ್ನೊಂದು ವ್ಯಕ್ತಿಗೂ ದ್ವೇಷ ಇದೆ. And now they are married and they come together. ಅವರಿಬ್ಬರು ಮದುವೆ ಆಗಿ ಒಂದಾಗಿ ಬರ್ತಾರೆ. Or in a fellowship, two different groups come together. ಇಲ್ಲಿ ಒಂದು ಅನ್ಯೋನ್ಯತೆಯಲ್ಲಿ ಎರಡು ಗುಂಪುಗಳು ಒಟ್ಟಾಗಿ ಬರ್ತಾರೆ. In a fellowship there are people of different castes. ಆ ಒಂದು ಅನ್ಯೋನ್ಯತೆಯಲ್ಲಿ ವ್ಯತ್ಯಾಸವಾದ ಒಂದು ಜಾತಿಗಳಿರುತ್ತೆ, different languages, ಇತರೆ ಭಾಷೆಗಳಿರುತ್ತೆ. How can they become one? ಅವರೆಲ್ಲ ಒಂದು ಆಗೋದು ಹೇಗೆ? Only if both of them take up the cross. ಅವರು ಶಿಲುಬೆಯನ್ನ ಎರಡು ಗುಂಪಿನವರು ಶಿಲುಬೆ ತಗೊಂಡ್ರೆ ಮಾತ್ರ ಇದು ಸಾಧ್ಯವಾಗುವಂಥದ್ದು. Because it says here in verse 16, in the cross the enmity is put to death. ಇಲ್ಲಿ 16ನೇ ವಚನದಲ್ಲಿ ಹೇಳುತ್ತೆ ಶಿಲುಬೆಯ ಮೇಲೆ ಮಾತ್ರ ಆ ಒಂದು ದ್ವೇಷವನ್ನ ಸಾಯಿಸಲಿಕ್ಕೆ ಸಾಧ್ಯವಾಗುತ್ತೆ. Whenever some tension still remains in a marriage or between two brothers, ಇಬ್ಬರು ಸಹೋದರರಾಗಿರಬಹುದು ಅಥವಾ ಕುಟುಂಬದಲ್ಲಿ ಆಗಿರಬಹುದು, ಆ ಒಂದು ವೈರತ್ವ ಉಳ್ಕೊಂಡ್ರೆ there is only one reason. ಅದಕ್ಕೆ ಒಂದೇ ಒಂದು ಕಾರಣ ಆಗಿರುತ್ತೆ. Either one of them or both of them are not taking up the cross. ಅದರ ಅರ್ಥ ಏನಂದ್ರೆ ಅದರಲ್ಲಿ ಒಬ್ಬ ವ್ಯಕ್ತಿ ಆಗಿರಬಹುದು ಅಥವಾ ಇಬ್ಬರು ಆಗಿರಬಹುದು, ಶಿಲುಬೆಯನ್ನ ತೆಗೆದುಕೊಳ್ಳಿಕ್ಕೆ ತಯಾರಿಲ್ಲ. But I have discovered that when we take up the cross, we can be at peace with everybody. ನಾನು ಕಂಡುಕೊಂಡಿರೋದು ಏನು ಅಂದ್ರೆ ಎಲ್ಲಿ ಶಿಲುಬೆ ತೆಗೆದುಕೊಂಡರೋ ಅಲ್ಲಿ ಸಮಾಧಾನವಿರುತ್ತೆ. We don't have to agree with everyone. ನಾನು ಹೇಳ್ತಿರೋದು ಎಲ್ಲರ ಒಟ್ಟಿಗೆ ನಾವು ಒಪ್ಕೊಳ್ಬೇಕು ಅಂತಲ್ಲ. A husband and wife can become one even if they don't agree. ಗಂಡ ಹೆಂಡತಿ ಅವರು ಕೆಲವಾರು ವಿಷಯಗಳಲ್ಲಿ ಒಪ್ಪಿಕೊಳ್ಳದೆ ಇದ್ರೂ ಅವರು ಒಂದಾಗಬಹುದು. That's a wonderful unity. But they are different but they agree. ಅದು ಬಹಳ ಅದ್ಭುತವಾದ ಐಕ್ಯತೆ. ಅವರು ವ್ಯತ್ಯಾಸವಾಗಿದ್ರೂ ಐಕ್ಯತೆ ಇರುತ್ತೆ. See the human body for example. ಉದಾಹರಣೆಗೆ ನಮ್ಮ ಶರೀರವನ್ನು ನೋಡಿ. If you look at these two hands, they are exact opposite of each other. ಈ ಎರಡು ಕೈಗಳನ್ನು ನೀವು ನೋಡಿದ್ರೆ ಹಸ್ತಗಳನ್ನ ಅದು ತದ್ವಿರುದ್ಧವಾಗಿದೆ ಪೂರ್ಣವಾಗಿ. In this hand the thumb is on the left side. ಈ ಕೈನಲ್ಲಿ ನಾವು ನೋಡ್ತೇವೆ ಬಲಗೈಯಲ್ಲಿ ಎಡಗಡೆ ಇದೆ ನಮ್ಮ ಹೆಬ್ಬೆರಳು. In this hand the thumb is on the right side. ಈ ಕೈನಲ್ಲಿ ನಾವು ನೋಡ್ತೇವೆ ಹೆಬ್ಬೆರಳು ಬಲಗಡೆ ಇದೆ. But when they come together, because of that it is perfect. ಅದು ಎರಡು ಜೊತೆಗೆ ಬಂದಾಗ ಅದು ವ್ಯತ್ಯಾಸವಾಗಿರೋದ್ರಿಂದ ಒಂದಾಗುತ್ತೆ. Now if God had made this hand exactly like this hand, ದೇವರೇನಾದ್ರೂ ಈ ಹಸ್ತವನ್ನ ಇದೇ ತರ ಮಾಡಿದ್ರೆ ಬಲಗೈ ಕೂಡ it would have been like this. ಇದು ಹೀಗಿರ್ತಾ ಇತ್ತು. Then how can you put it together? ಅದು ಒಂದಾಗಿ ಸೇರ್ಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. But God has made it opposite so that they can come together perfectly. ದೇವರು ಈ ವ್ಯತ್ಯಾಸವಾಗಿ ಯಾಕೆ ಮಾಡಿದ್ದಾರೆ ಅಂದ್ರೆ ಅವರು ಒಂದಾಗಿ ಬಂದಾಗ ಪೂರ್ಣವಾಗುತ್ತೆ. That is a little illustration of how God brings people who are different and makes them one. ಅದು ಒಂದು ಚಿಕ್ಕ ಚಿತ್ರಣ. ದೇವರು ಒಬ್ಬ ವ್ಯತ್ಯಾಸವಾಗಿ ಸೃಷ್ಟಿ ಮಾಡಿದ್ರು ಜೊತೆಯಲ್ಲಿ ಬಂದಾಗ ಹೇಗೆ ಐಕ್ಯರಾಗಬಹುದು ಅಂತ. That is the testimony in the church. ಅದು ಸಭೆಯಲ್ಲಿರುವಂತ ಒಂದು ಸಾಕ್ಷಿ. And we have proved it in Bangalore for 43 years. ಬೆಂಗಳೂರು ಸಭೆಯಲ್ಲಿ ನಾವು 43 ವರ್ಷಗಳ ಕಾಲ ಇದನ್ನ ಸಿದ್ಧಪಡಿಸಿದ್ದೀವಿ. People who are completely different from each other. ಜನರು ಇನ್ನೊಬ್ಬರಿಗಿಂತ ಬಹಳ ವ್ಯತ್ಯಾಸವಾಗಿದ್ರೂ ಪರವಾಗಿಲ್ಲ. Kannadigas, ಕನ್ನಡದವರು ಇರಬಹುದು, Telugu people, ತೆಲುಗುನವರು ಇರಬಹುದು, ತಮಿಳ್ನವರು, ಮಲಯಾಳಿಗಳು, Anglo Indians, ಹಿಂದಿ ಸ್ಪೀಕಿಂಗ್, ಹಿಂದಿ ಮಾತಾಡುವಂತವರು, and highly educated, ಬಹಳ ವಿದ್ಯಾವಂತರು, and those who have not even finished school, ಅನಕ್ಷರಸ್ಥರು, ಶಾಲೆ ಕೂಡ ಹೋಗದೇ ಇರೋರು. But we have become one. ನಾವೆಲ್ಲ ಒಂದಾಗಿದ್ದೇವೆ. Not because we agree on everything, ಇದೆಲ್ಲ ನಾವು ಎಲ್ಲ ವಿಷಯಗಳಲ್ಲಿ ಒಂದಾಗಿ ಒಪ್ಕೊಂತೀವಿ ಅದರಿಂದ ಅಲ್ಲ. but
Because even though we are different, we have one common interest that we love Jesus Christ. ನಾವು ಎಲ್ಲರಿಗೂ ವ್ಯತ್ಯಾಸವಾದ ಆಸಕ್ತಿಗಳಿದ್ರು ನಾವು ಒಂದನ್ನ ನಂಬ್ತೀವಿ, ಯೇಸು ಸ್ವಾಮಿಯನ್ನ As ಶಿಲುಬೆಯನ್ನ we ನಂಬ್ತೀವಿ. come closer to Christ, we come closer to each other. ನಾವು ಕ್ರಿಸ್ತನ ಬಳಿ ಬರುವಾಗ ನಾವು ಒಬ್ರಿಗೊಬ್ರು ಒಂದಾಗ್ತೀವಿ. It's like you look at the bicycle wheel. ಒಂದು ಸೈಕಲ್ ಚಕ್ರವನ್ನ ನೋಡಿ. There are many spokes in it, in that wheel. ಅದರಲ್ಲಿ ಬಹಳಷ್ಟು ಕಂಬಿ ಅಥವಾ ತಂತಿಗಳಿರುತ್ತೆ. They're all far from each other. ಅದು ಒಂದಕ್ಕಿಂತ ಒಂದು ಬಹಳ ದೂರ ಇರುತ್ತೆ. But as these spokes comes towards the center, they come very close to each other also. ಆ ಎಲ್ಲ ಕಂಬಿಗಳು ಮಧ್ಯಕ್ಕೆ ಬರುವಾಗ ಒಂದಕ್ಕೆ ಒಂದು ಹತ್ತಿರವಾಗುತ್ತೆ. That's an illustration of unity in the church. ಸಭೆಯಲ್ಲಿರುವಂತಹ ಐಕ್ಯತೆಗೆ ಇದು ಒಂದು ಚಿತ್ರಣ. We are all so far from each other initially. ಪ್ರಾರಂಭದಲ್ಲಿ ನಾವು ಎಲ್ಲರೂ ಪ್ರತ್ಯೇಕವಾಗಿರ್ತೇವೆ, like the rim of the cycle wheel. ಆ ಸೈಕಲ್ ಒಳಗಿನ ಆ ರಿಮ್. But as they come closer to Christ in the center, they come close to each other. ಅಲ್ಲಿಂದ ನಾವು ಮಧ್ಯಕ್ಕೆ ಕ್ರಿಸ್ತನ ಬಳಿ ಬರುವಾಗ ಒಂದಾಗ್ತೀವಿ. But if one of those spokes do not come close, then it will be far away from the other one. ಆ ಒಂದು ಕಂಬಿ ಮಧ್ಯ ಬರೋದಕ್ಕೆ ಪ್ರಯತ್ನ ಮಾಡಿಲ್ಲ ಅಂದ್ರೆ ದೂರವಾಗ್ಬಿಡುತ್ತೆ. It's very important to manifest that unity in our church. ಸಭೆಯಲ್ಲಿ ಈ ಒಂದು ಐಕ್ಯತೆಯನ್ನ ತೋರಿಸುವಂತದ್ದು ಬಹಳ ಮುಖ್ಯವಾದದ್ದು. And if you have holiness and purity without unity, that's a deception. ಒಂದು ಆ ಪವಿತ್ರತೆ, ಪರಿಶುದ್ಧತೆ ಇದು ನಿಮಗೆ ಈ ಒಂದು ಐಕ್ಯತೆ ಇಲ್ಲದೆ ಇರೋದಾದ್ರೆ ಅದು ಮೋಸವಾಗುತ್ತೆ. But nobody likes this. The Jews did not like this message when Jesus came with that. ಯೇಸು ಸ್ವಾಮಿ ಈ ಒಂದು ಸಂದೇಶವನ್ನು ತಂದಾಗ ಈ ಯಹೂದ್ಯರು ಅದನ್ನ ಇಷ್ಟಪಡಲಿಲ್ಲ. That is why when the apostle Paul preached this message that we are to become one, ಅದೇ ಅಪೊಸ್ತಲ ಪೌಲನು ಈ ಒಂದು ಸಂದೇಶವನ್ನು ಸಾರಿದಾಗ ನಾವು ಐಕ್ಯರಾಗಬೇಕು ಅಂತ, the Jewish people very often in many places stoned him and put him in prison. ಯಹೂದ್ಯರು ಆತನಿಗೆ ಕಲ್ಲನ್ನು ಎಸೆದರು, ಸೆರೆಯಲ್ಲೇ ಹಾಕಿದರು. They said, don't come and preach that we should become one. ನೀನು ಬಂದು ಇದನ್ನೆಲ್ಲ ಸಾರಬೇಡ, ನಾವೆಲ್ಲ ಒಂದಾಗಬೇಕು ಅನ್ನುವಂಥದ್ದು ಅಂತ. We want to be ourselves. ನಾವಾಗೇ ಇರಬೇಕು. And Jesus came to destroy that enmity. ಆ ಒಂದು ಶತ್ರುತ್ವವನ್ನ ನಾಶ ಮಾಡಲಿಕ್ಕೆ ಯೇಸು ಸ್ವಾಮಿ ಬಂದರು. And that is why the first thing he did was make a new man. ಅದಕ್ಕಾಗಿ ಯೇಸು ಸ್ವಾಮಿ ಮೊದಲು ಮಾಡಿದಂಥ ಕಾರ್ಯ ಹೊಸ ನೂತನ ಮನುಷ್ಯನನ್ನು ಸೃಷ್ಟಿ ಮಾಡುವಂಥದ್ದು.